ನಮಸ್ಕಾರ ವೀಕ್ಷಕರೇ. ಇವತ್ತು ಕಾಡುಗೇರಿನಿಂದ ಅಥವಾ ಕೇರಿನಿಂದ ಎಣ್ಣೆಯನ್ನು ತೆಗೆಯುವುದು ಯಾವ ರೀತಿ ಎಂಬುದನ್ನು ಈ ಪ್ರಯೋಗದ ಮುಖಾಂತರ ತಮ್ಮೆಲ್ಲರಿಗೂ ನಾನು ತಿಳಿಸುತ್ತೇನೆ. ವೀಕ್ಷಕರೇ, ಮೊದಲು ಒಂದು ತಗಡಿನ ಡಬ್ಬವನ್ನು ತೆಗೆದುಕೊಂಡು ಅದರ ಒಂದು ಬಾಯನ್ನು ಕಂಪ್ಲೀಟಾಗಿ ತೆಗಿಬೇಕು. ನಂತರ ಅದರ ತಳಭಾಗದಲ್ಲಿ ಒಂದು ಚೌಕಾಕಾರದಲ್ಲಿ ಒಂದು ಲೀಟರ್ನ ಸ್ಟೀಲಿನ ಡಬ್ಬಿಯು ಬಾಯಿ ಹೋಗುವಷ್ಟು ಈ ಥರ ಬಾಯಿ ಹೋಗುವಷ್ಟು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. 1 ಲೀಟರ್ನ ತಗಡಿನ ಸ್ಟೀಲಿನ ನೀರು ತುಂಬುವ ಡಬ್ಬಿಯನ್ನು ತೆಗೆದುಕೊಳ್ಳಬೇಕು. ಇವು ಕಾಡು ಗೇರು ಅಂತಲೇ ಕರೀತಾರೆ ಸ್ನೇಹಿತರೆ. ಇವುಗಳನ್ನು ತೆಗೆದುಕೊಂಡು ಈ ಕುಳ್ಳನ್ನು ತೆಗೆದುಕೊಂಡು ಈ ಥರ ಒಂದು ಬೋರೋಸಿಲ್ ಗ್ಲಾಸನ್ನು ತೆಗೆದುಕೊಳ್ಳಬೇಕು. ಸ್ವಲ್ಪ ಮರಳು ತೆಗೆದುಕೊಳ್ಬೇಕು ಸ್ನೇಹಿತರೆ. ಈ ಗೇರುಗಳನ್ನು ಈ ಸ್ಟೀಲಿನ ಡಬ್ಬಿಯಲ್ಲಿ ಬಾಟಲಲ್ಲಿ ತುಂಬಿಕೊಳ್ಳಬೇಕು. ವೀಕ್ಷಕರೇ, ಚೆನ್ನಾಗಿರೋ ಗೇರುಗಳನ್ನು ತುಂಬಬೇಕು. ಅಂದರೆ ಎಣ್ಣೆಯು ಚೆನ್ನಾಗಿ ಇಳಿಯುತ್ತದೆ. ನಮಗೆಷ್ಟು ಬೇಕೋ ಅಷ್ಟು ಗೇರುಗಳನ್ನು ಈ ಬಾಟಲ್ ಒಳಗೆ ತುಂಬಿ ಮೇಲೆ ಈ ಥರ ಜಲ್ಡಿಯನ್ನು ಬಾಯಿಗೆ ಹಾಕಿ ಬಂದ್ ಮಾಡಬೇಕು ಸ್ನೇಹಿತರೆ. ನಂತರ ಇದನ್ನು ಈ ಎಣ್ಣೆಯ ಡಬ್ಬಿಯ ಕೆಳಭಾಗ ಮುಖ ಮಾಡಿ ಹಾಕಬೇಕು. ನಂತರ ಈ ಥರ ಒಂದು ಕವಚದ ರೀತಿ ಮಾಡಿ ಆ ಡಬ್ಬಿಯ ಸುತ್ತ ಇಡಬೇಕು. ನಂತರ ಇದು ಬೀಳಬಾರದು ಎಂಬ ಉದ್ದೇಶಕ್ಕೆ ಸುತ್ತ ನಾನು ಇಟ್ಟಿಗೆಗಳನ್ನು ಇಡ್ತಾ ಇದ್ದೀನಿ. ಇನ್ನು ಈ ಸ್ಟೀಲಿನ ಬಾಟ್ಲಿಯ ಸುತ್ತ ಈ ಥರ ರೌಂಡಾಗಿ ತಗಡನ್ನು ಏಕೆ ಇಡಬೇಕಂದ್ರೆ ಬೆಂಕಿ ಹತ್ತಬಾರ್ದು ಅದಕ್ಕೆ ಅಂತ ಈ ಥರ ಮರಳನ್ನು ಹಾಕಬೇಕು ಆ ಕವಚ ಸುತ್ತ. ಅದು ಬೆಂಕಿ ತಗಲಬಾರ್ದು ಅಂತ ಈ ಥರ ಮಾಡ್ತೀವಿ ಸ್ನೇಹಿತರೆ. ಏಕೆಂದರೆ ಗೇರಿಗೆ ಬೆಂಕಿ ತಗಲಿದರೆ ಬೆಂಕಿ ಹತ್ತುತ್ತೆ ಎಣ್ಣೆಗೆ. ಈ ಥರ ಮರಳನ್ನು ಹಾಕಿದರೆ ಕೇವಲ ಬೆಂಕಿಯ ಕಾವು ಮಾತ್ರ ಅದಕ್ಕೆ ತಗಲಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಕವಚ ಸುತ್ತ ನಾವು ಬಾಟ್ಲಿ ಸುತ್ತ ಕವಚವನ್ನು ಇಟ್ಟು ನಂತರ ಅದಕ್ಕೆ ಮರಳನ್ನು ತುಂಬಬೇಕು. ಮರಳು ತುಂಬಿ ನೀಟಾಗಿ ತುಂಬಿಕೊಳ್ಬೇಕು. ಬೆಂಕಿ ತಗಲಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತೀವಿ ಸ್ನೇಹಿತರೆ. ನೀಟಾಗಿ ಇಟ್ಕೋಬೇಕು. ಶೇಕ್ ಆಗದಂತೆ, ಕೆಳಗೆ ಬೀಳದಂತೆ, ಆ ಕಡೆ ಈ ಕಡೆ ಬೀಳದಂತೆ ಮಾಡ್ಕೋಬೇಕು ಸ್ನೇಹಿತರೆ. ನಂತರ ಅದಕ್ಕೆ ಸಗಣಿಯ ಕುಳ್ಳುಗಳನ್ನು ತುಂಬಬೇಕು. ಬೆಂಕಿ ಹಚ್ಚುವಾಗ ಕಾವು ಅಷ್ಟೇ ಬೇಕಲ್ಲ ಸ್ನೇಹಿತರೆ, ಅದಕ್ಕೆ ಉರಿ ಹಚ್ಚಬಾರ್ದು. ಈ ಥರ ಸಗಣಿಯ ಕುಳ್ಳುಗಳನ್ನು ತುಂಬಬೇಕು ಸುತ್ತ. ತುಂಬಿಟ್ಟು ನಾವು ಅದಕ್ಕೆ ಪುಟ ಕೊಡಬೇಕು. ಪ್ರಯೋಗ ಮಾಡವಲ್ಲ ಮಾಡಿದರೆ ಬೆಂಕಿಯನ್ನು ಹಚ್ಚಬೇಕು. ಹೊಸದೇನು ಹುಟ್ಟಕ್ಕಂಗಿಲ್ಲ, ಹಳೇದು ಮಾಡಿದ್ರೆ ಸಾಕು. ಇದರ ಕಾವು ಡಬ್ಬಿಗೆ ಬಡಿದು ಡಬ್ಬಿ ಒಳಗಿರ್ತಕ್ಕಂತಹ ಗೇರಿನೊಳಗಿನ ಎಣ್ಣೆಯು ಕೆಳಗಡೆ ಬರ್ತದೆ ಸ್ನೇಹಿತರೆ. ಎಲ್ಲ ಊಟ ಕೊಟ್ಟು ನೀಟಾಗಿ ಬಟ್ಟೆ ಇಳಿಸ್ಕೋಬೇಕಂತಾರೆ ಸ್ನೇಹಿತರೆ. ಇದಕ್ಕೆ ಪಾತಾಳ ಯಂತ್ರ ಅಂತ ಕರೀತಾರೆ. ಈ ಥರನೂ ಮಾಡ್ಕೋಬೋದು. 2 ಮಡಿಕೆಗಳನ್ನು 1 ಮಡಿಕೆ ನೆಲದಲ್ಲಿ ಹೂತ್ಬಿಟ್ಟು 1 ಮಡಿಕೆ ಮೇಲಿಟ್ಟು ಪುಟ ಹೊಡೆದು ಅದಕ್ಕೂ ಪಾತಾಳ ಯಂತ್ರನೇ ಅಂತ ಕರೀತಾರೆ ಸ್ನೇಹಿತರೆ. ಆದರೆ ಇದು ಆಧುನೀಕರಣ. ನಮಗೆ ಎಣ್ಣೆ ಬಟ್ಟೆ ಇಳಿತಾ ಇರೋದು ಕಣ್ಣಿಗೆ ಕಾಣಬೇಕಲ್ಲ, ಅದಕ್ಕೆ ಹೊಸ ರೀತಿ ಈ
ಇದಕ್ಕೆ ಪಾತಾಳ ಯಂತ್ರ ಅಂತ ಕರೀತಾರೆ ಸ್ನೇಹಿತರೆ. ಇದು ಬೋರೋಸಲ್ ಗ್ಲಾಸ್ ಸ್ನೇಹಿತರೆ, ಎಣ್ಣೆ ಶೇಖರಣೆಗೆ, ಗೇರು ಎಣ್ಣೆಯ ಶೇಖರಣೆಗೆ. ಈಗ ಆ ಚಿಕ್ಕ ಚಿಕ್ಕ ರಂಧ್ರಗಳ ಮೂಲಕ ಎಣ್ಣೆಯು ಇಳಿಯುತ್ತದೆ ಕೇರಿನಿಂದ. ಈ ರಂಧ್ರಗಳ ಮೂಲಕ ಬೋರೋಸಲ್ ಗ್ಲಾಸಲ್ಲಿ ಎಣ್ಣೆಯು ಬೀಳುತ್ತದೆ ಸ್ನೇಹಿತರೆ. ಇದು ತುಂಬ ಅಪಾಯಕಾರಿ ಎಣ್ಣೆಯಾಗಿದೆ. ಚರ್ಮಕ್ಕೆ ತಗುಲಿದರೆ ಗಾಯಗಳಾಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ಸೂಕ್ಷ್ಮ ರೀತಿ ಕೆಲಸಗಳನ್ನು ಮಾಡ್ಕೋಬೇಕು. ಈ ಎಣ್ಣೆಯಿಂದ ಸಾಕಷ್ಟು ಔಷಧಗಳನ್ನು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಎಣ್ಣೆ ಬೀಳ್ತಾ ಇದೆ ನೋಡಿ. ಇದರ ಘಾಟನ್ನು ಅಂದರೆ ಹೊಗೆಯನ್ನು ನಾವು ಕುಡಿಬಾರ್ದು ಸ್ನೇಹಿತರೆ. ಈ ಘಾಟನ್ನು ಕುಡಿಯುವುದರಿಂದ ಬಾವು ಬರುವ ಚಾನ್ಸಸ್ ಇರುತ್ತೆ. ಮುಖ ಎಲ್ಲ ಮೈಯೆಲ್ಲ ಭಾಳ ಎಚ್ಚರಿಕೆಯಿಂದ ಇದನ್ನು ಎಣ್ಣೆಯನ್ನು ಇಳಿಸ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಎಣ್ಣೆಯಿಂದ ನಾವು ನೂರಾರು ಔಷಧಗಳನ್ನು ಮಾಡ್ಬೋದು. ನೋಡಿ, ಎಣ್ಣೆ ಬೀಳ್ತಾ ಇದೆ ನೋಡಿ, ಶುದ್ಧ ಎಣ್ಣೆ. ಕೇರನ್ನು ಇದೇ ರೀತಿ ಬಟ್ಟಿಗೆ ಎಸುವುದರಿಂದ ಎಣ್ಣೆಯನ್ನು ತೆಗಿಬಹುದು. ನೋಡಿ ವೀಕ್ಷಕರೇ, ಕೇರಿನಿಂದ ಯಾವ ರೀತಿ ಎಣ್ಣೆ ಶೇಖರಣೆಯಾಗಿದೆ. ಇದು ಹೊಗೆಯು ತುಂಬ ಡೇಂಜರಸ್ ಇರುತ್ತದೆ. ಮಾಸ್ಕ್ ಹಾಕ್ಕೊಂಡು ಈ ಕೆಲಸವನ್ನು ಮಾಡಬೇಕು. ಅದಕ್ಕೆ ಆವಾಗಿನ ಕಾಲದಲ್ಲಿ ಪಾತಾಳ ಯಂತ್ರ ಅಂದರೆ ಮೇಲೆ ಒಂದು ಮಡಿಕೆ ಇಟ್ಟು ಕೆಳಗಡೆ ಒಂದು ಮಡಿಕೆ ಇಟ್ಟು ಕೆಳಗಡೆ ಮಡಿಕೆ ನೆಲದಲ್ಲಿ ಹುಗಿದು ಎಣ್ಣೆಯನ್ನು ಬಟ್ಟೆ ಇಳಿಸ್ತಾಯಿದ್ರು. ಆದರೆ ನಮ್ಮ ನ್ಯಾಚುರಲ್ ಆಗಿ ಕಣ್ಣಿಗೆ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ನಾವು ಮಾಡ್ತಾಯಿದ್ದೀವಿ. ಇದನ್ನು ನಿರ್ಜನ ಪ್ರದೇಶದಲ್ಲಿ ಮಾಡಬೇಕು ಸ್ನೇಹಿತರೆ, ಜನಗಳ ಸಂಪರ್ಕ ಇಲ್ಲದೇ ಇರೋ ಪ್ರದೇಶದಲ್ಲಿ. ಇಲ್ಲಿದೆ ನೋಡಿ ಎಣ್ಣೆ, ಕೇರೆಣ್ಣೆ. ಇದು ಈ ರೀತಿ ಬಟ್ಟಿಗೆಸುವ ಪದ್ಧತಿ. ಇದಕ್ಕೆ ಪಾತಾಳ ಯಂತ್ರ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಕೇರೆಣ್ಣೆ. ಈ ಕೇರುಗಳನ್ನು ನಾವು ಕಪ್ಪತ್ತ ಗುಡ್ಡದಿಂದ ಆಯ್ದುಕೊಂಡು ತಂದಿದ್ದೆವು. ಆರಿಸಿಕೊಂಡು ಬಂದು ನ್ಯಾಚುರಲ್ ಕೇರೆಣ್ಣೆಯನ್ನು ಈಗ ನಾವು ಪಡೆದಿದ್ದೇವೆ.